ಸ್ವಲ್ಪ ಚಾಮರಾಜನಗರ ಸಂಸದರು ಇದಾರೋ ಇಲ್ವಾ ನಮ್ಗೆ ಇಲ್ಲಿಯೇ ಎಚ್.ಡಿ. ಕೋಟೆ ಎಮ್.ಎಲ್.ಎ ಇದಾರೋ ಇಲ್ವೋ ಗೊತ್ತಿಲ್ಲ. ಇಬ್ರು ಎಲ್ಲಾದ್ರೂ ಫಾರಿನ್ ಟ್ರಿಪ್ ಏನಾದ್ರು ಹೋಗಿದಾರ ಅಂತ ಗೊತ್ತಿಲ್ಲ. 2 ತಿಂಗಳಾಯ್ತು. ಮೈಸೂರು ಜಿಲ್ಲೆಯ ಹುಣಸೂರು, ಪ್ರಿಯಾಪಟ್ಟಣ, ಕೆ.ಆರ್. ನಗರ ತಾಲೂಕಿನ ಜೊತೆಗೆ ಎಚ್.ಡಿ. ಕೋಟೆ ತಾಲೂಕಿನ ಪ್ರಮುಖ ವಾಣಿಜ್ಯ ಬೆಳೆಯಾದ ಹೊಗೆಸೊಪ್ಪು ಈ ಭಾಗದ ರೈತರ ಪ್ರಮುಖ ಆದಾಯದ ಮೂಲವಾಗಿದೆ. ಆದರೆ ವರ್ಷಪೂರ್ತಿ ಕಷ್ಟಪಟ್ಟು ಬೆಳೆದ ಹೊಗೆಸೊಪ್ಪಿನ ಬೆಲೆ ಮಾರುಕಟ್ಟೆಯಲ್ಲಿ ದಿಢೀರ್ ಕುಸಿದಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ತಂಬಾಕು ದರ ಖರೀದಿಯಲ್ಲಿ ಏಕಾಏಕಿ 60 ರೂಪಾಯಿ ಕುಸಿತದಿಂದ ಕಂಗಾಲಾಗಿರುವ ಬೆಳೆಗಾರರು ಈ ಹಿಂದೆ ಇದ್ದ ಬೆಲೆಗೆ ಹೊಗೆಸೊಪ್ಪು ಖರೀದಿಸಬೇಕು ಎಂದು ಪಟ್ಟಣದ ಸಮೀಪವಿರುವ ಶಾಂತಿಪುರ ತಂಬಾಕು ಮಂಡಳಿಯಲ್ಲಿ ಪಟ್ಟು ಹಿಡಿದರು. ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದರು. ರಾಜ್ಯದಲ್ಲಿ 50,000 ಅಧಿಕೃತ ಹಾಗೂ 20,000 ಅನಧಿಕೃತ ಹೊಗೆಸೊಪ್ಪು ಬೆಳೆಗಾರರೆಂದು ಪ್ರತಿ ವರ್ಷ ಕರ್ನಾಟಕದಿಂದ 100 ಮಿಲಿಯನ್ ಕೆಜಿ ತೂಕದಷ್ಟು ಹೊಗೆಸೊಪ್ಪನ್ನು ಬೆಳೆಯುತ್ತಾರೆ. 1 ಕೆಜಿ ಹೊಗೆಸೊಪ್ಪಿಗೆ ಆಂಧ್ರ ಪ್ರದೇಶದಲ್ಲಿ 420 ರೂಪಾಯಿ ಕೊಡುತ್ತೀರಿ. ಕರ್ನಾಟಕದಲ್ಲಿ ಹೊಗೆಸೊಪ್ಪಿಗೆ ಯಾಕೆ ಬೆಲೆ ಇಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡ ಬಳ್ಳೂರುಂಡಿ ಶಿವನಾಗಪ್ಪ ಮಾತನಾಡಿ, ಇತ್ತೀಚೆಗೆ ಸಂಸದ ಯದುವೀರ್ ಹಾಗೂ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಸರಿಯಾದ ಬೆಂಬಲ ಬೆಲೆ ಸಿಗದಿದ್ದರೆ ಮಾರ್ಕೆಟ್ ನಡೆಯುವುದಕ್ಕೆ ಬಿಡುವುದಿಲ್ಲ ಎಂದು ಹೇಳಿದಾಗ ಅಧಿಕಾರಿಗಳು ಸರಿಪಡಿಸುತ್ತೇವೆ ಎಂದು ಹೇಳಿದರು. ಇದೀಗ ಏಕಾಏಕಿ 60 ರೂಪಾಯಿ ಕಡಿಮೆಯಾಗಿದೆ. ರೈತರ ಪರ ಕಾಳಜಿ ಇರುವ ಸಂಸದ ಸುನಿಲ್ ಬೋಸ್ ಹಾಗೂ ಶಾಸಕ ಅನಿಲ್ ಚಿಕ್ಕಮದು ಮಾರುಕಟ್ಟೆಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ರೈತರು ವಿಷ ಕುಡಿಯುವ ಸಂದರ್ಭ ನಿರ್ಮಾಣವಾಗಿದೆ. ಇದರ ಬಗ್ಗೆ ಜನಪ್ರತಿನಿಧಿಗಳು ಧ್ವನಿ ಎತ್ತಬೇಕು ಎಂದು ಒತ್ತಾಯಿಸಿದರು. ಸರಗೂರು ತಾಲೂಕಿನ ಕರ್ನಾಟಕ ರೈತ ಸಂಘದ ಯುವ ಘಟಕದ ಅಧ್ಯಕ್ಷ ನವೀನ್ ಮಾತನಾಡಿ, ಪಟ್ಟಣದ ತಂಬಾಕು ಮಾರುಕಟ್ಟೆಯಲ್ಲಿ ಮೊನ್ನೆಗಿಂತ ಇಂದು ದಿಢೀರಿನ ಬೆಲೆ ಕುಸಿದಿದೆ. ರೈತರಿಗೆ ಜೀವನ ನಡೆಸುವುದೇ ಕಷ್ಟವಾಗಿದೆ. ರೈತರ ಪರ ಎನ್ನುವ ಸರ್ಕಾರದ ಪ್ರತಿನಿಧಿಗಳು ನಮ್ಮ ಕಷ್ಟಗಳನ್ನು ಕೇಳುತ್ತಿಲ್ಲ. ನಿಮಗೆ ಆಗದಿದ್ದರೆ ಸಂಪೂರ್ಣವಾಗಿ ತಂಬಾಕು ನಿಲ್ಲಿಸಿ, ಇಲ್ಲವಾದರೆ 1 ಟೈಮ್ ಸೆಟಲ್ಮೆಂಟ್ ಮಾಡಿ, ಇಲ್ಲದಿದ್ದರೆ ರೈತರು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕೇಳೋದೊಂದೇ, ನಮ್ಮ ಚಾಮರಾಜನಗರ ಸಂಸದರು ಇದಾರೋ ಇಲ್ವಾ ನಮ್ಗೆ ಇಲ್ಲಿಯೇ ಎಚ್.ಡಿ. ಕೋಟೆ ಎಮ್.ಎಲ್.ಎ ಇದಾರೋ ಇಲ್ವೋ ಗೊತ್ತಿಲ್ಲ. ಇಬ್ರು ಎಲ್ಲಾದ್ರೂ ಫಾರಿನ್ ಟ್ರಿಪ್ ಏನಾದ್ರು ಹೋಗಿದಾರ ಅಂತ ಗೊತ್ತಿಲ್ಲ. 2 ತಿಂಗಳಾಯ್ತು. 2 ತಿಂಗಳಿಂದ ಟೊಬಾಕೋ ಬೋರ್ಡ್ಗೆ ಸಂಸದ ಅಂತ ಇದ್ಕೊಂಡ ಸುನೀಲ್ ಬೋಸ್ಗಳು ಇನ್ನೂ ಒಂದು ಟೊಬಾಕೋ ಬೋರ್ಡ್ಗೆ ಭೇಟಿ ಕೊಟ್ಟು ರೈತರು ಕಷ್ಟ ಏನಂತ ವಿಚಾರಿಸಿಲ್ವಲ್ಲ. ಅವ್ರು ಯಾತಕ್ಕೆ ಸಂಸದರಾಗಿರ್ಬೇಕು? ಯಾತಕ್ಕೆ ಮೋಜು ಮಸ್ತಿ ಮಾಡೋಕ್ಕಿರ್ಬೇಕು? ಅವರು ಇನ್ನು ಇದುವರೆಗಂಟ 2 ತಿಂಗಳಿಂದ ರೈತರು ಅವ್ರ ಬೆಂಬಲ ಬೆಲೆ ಸಿಗದಿನ ದಿನ ಸಾಯ್ತಾ ಇದ್ದಾರೆ. ಇವ್ರಿಗೆ ಅದೆಲ್ಲ ಗೊತ್ತಿಲ್ಲ. ಇವ್ರಿಗೆ ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಇವ್ರಿಗೆ ಬ್ಯಾನರ್ ಹಾಕ್ಸ್ಕೊಂಡ್ರೆ ಮಾತ್ರ ಹೋಗೋದು. ಅದಲ್ದೇ ಇವ್ರು ಹೋಗೋದು ಅಂತಂತೆ ಯಾರಾದ್ರೂ ರೈತ ಸತ್ತಿದ್ರೆ ಹೋಗಿ ಕೈ ಕಟ್ಕೊಂಡು ನಿಂತ್ಬಿಟ್ಟು ಇರೋ ಚೆಕ್ಗಳನ್ನ ಕೊಟ್ಬಿಟ್ಟು ಹೋಗ್ತಾರೆ. 2 ತಿಂಗಳಿಂದ ಎಚ್.ಡಿ. ಕೋಟೆ ಮಾರ್ಕೆಟ್ಗೆ ಸುನೀಲ್ ಬಾಸ್ ಸಂಸದರು, ನಮ್ಮ ಚಾಮರಾಜನಗರ ಸಂಸದರು ಇನ್ನೂ ಭೇಟಿ ಕೊಟ್ಟಿಲ್ವಲ್ಲ. ಏನು ಕೊಟ್ಟಿಲ್ಲ. ಏನು ಕುಮಾರ ಇವರು? ಇಲ್ಲ ITC ಅವ್ರ ಜೊತೆಲಿ ಸುನೀಲ್ ಬಾಸ್ ಶಾಮೀಲಾಗಿದ್ದಾರಾ? ಇಲ್ಲ ನಮ್ಮ ಎಮ್.ಎಲ್.ಎ ಅವರು ಶಾಮೀಲಾಗಿದ್ದಾರಾ? 2 ತಿಂಗಳಿಂದ ಎಮ್.ಎಲ್.ಎ ಸುನೀಲ್ ಬಾಸ್ ಇನ್ನೂ ನಮ್ಮ ಮಾರ್ಕೆಟ್ ಕಾಲ ಹಾಕಿಲ್ವಲ್ಲ. ಏನು ಕಾಲ ಹಾಕಿಲ್ಲ? ರೈತರ ಪರ ಇಲ್ವಾ ಇವರು? ರೈತರು ಓಟ್ ಹಾಕಿಲ್ವ ಇವ್ರಿಗೆ? ಇಬ್ರು ಇಲ್ಲ ಅಂದ್ರೆ ಇಬ್ರು ಶಾಮೀಲಾಗಿದ್ದಾರ ಅಂತ ಹೇಳಿ, ಇಲ್ಲ ನಾವು ಶಾಮೀಲಾಗಿದ್ದೀವಿ ITC ಅವ್ರಿಗೆ ನಾವು ಬರೋಕ್ಕಾಗಲ್ಲ ಅಂತ ಹೇಳಿ ಇವ್ರು ಯೋಗ್ಯತೆಗೆ ಓಟ್ ಹಾಕೋದು ಮಾತ್ರ ಇವ್ರಿಗೆ ಓಟ್ ಹಾಕಿ. ಏನು ನಮ್ಮ ಈ ಎಚ್.ಡಿ. ಕೋಟೆ ಟೊಬಾಕೋ ಮಾರ್ಕೆಟಲ್ಲಿ ಮೊನ್ನೆಗಿಂತ ಇವತ್ತು ದಿಢೀರ್ ಅಂತ ಕುಸಿತ ಆಗಿದೆ. ಇವತ್ತು 250 ರೂಪಾಯಿಗೆ ಫಸ್ಟ್ನೇ ಗ್ರೇಡ್ ಸೊಪ್ಪನ್ನು ತೆಗಿತಾ ಇದ್ದಾರೆ. ನಿನ್ನೆ ಆಗಿರ್ತಕ್ಕಂಥ ಮೀಟಿಂಗಲ್ಲಿ ಇನ್ನೂ ಮಾತಾಡ್ತೀವಿ, ಇನ್ನೂ ನಡೀತಿದೆ ಚೆನ್ನಾಗಿ ಅಂತ ಹೇಳಿ ಇವತ್ತು ದಿಢೀರ್ ಅಂತ 50 ರೂಪಾಯಿ ಬಂದಿದೆ. ಅದ್ರ ಪ್ರಕಾರ ಅದಕ್ಕಿಂತ ಇನ್ನೊಂದು ಮುಖ್ಯ ವಿಷಯ ಏನಂತಂದರೆ, ನಮ್ಮ ಚಾಮರಾಜನಗರ ಸಂಸದರು ಮತ್ತು ನಮ್ಮ ಎಚ್.ಡಿ. ಕೋಟೆ ಎಮ್.ಎಲ್.ಎ ಇಬ್ಬರೂ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಎಚ್.ಡಿ. ಕೋಟೆಯಲ್ಲಿ ನಮ್ಮ ಟೊಬಾಕೋಲಿ ಇರ್ತಕ್ಕಂಥ ರೈತರವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಇಲ್ಲ ಸಂಸದರುಗಳು ಮತ್ತು ನಮ್ಮ ಎಮ್.ಎಲ್.ಎ ಅವರು ಇದಾರೋ ಇಲ್ವೋ ಅಂತಲೇ ಗೊತ್ತಿಲ್ಲ. ಇದನ್ನು ದಯವಿಟ್ಟು ಮಾಧ್ಯಮ ಮಿತ್ರರು ನೀವೇ ಹುಡುಕಿ ಹೇಳಬೇಕು, ಅವರಿಬ್ಬರು ಇದಾರೋ ಇಲ್ವೋ ಅಂತಲೇ. ಅದಕ್ಕೆ ಇಲ್ಲಿ ಇರ್ತಕ್ಕಂಥವ್ರು ರೈತರಲ್ಲೂ ಅವ್ರಿಗೆ 2 ತಿಂಗಳಿಂದ ರೈತರಿಗೆ ಜೀವ ಹೋಗ್ತಾ ಇದೆ. ಇಲ್ಲಿ ಬೆಂಬಲ ಬೆಲೆ ಸಿಗ್ತಾನೆ, ಜೀವ ಹೋಗಿ ಪಾಯ್ಸನ್ ಕುಡಿತಾ ಇದ್ದಾರೆ ರೈತರು. ಇನ್ನೂ ಅವ್ರಿಗೆ ಬುದ್ಧಿ ಬಂದಿಲ್ವಾ? ಇನ್ನು ಸಂಸದರಿಗೆ ಇನ್ನೂ ಒಂದು ಸಲ ಮಾರ್ಕೆಟ್ ಸ್ಟಾರ್ಟ್ ಆಗಿ 4 ತಿಂಗಳಿಂದ ಏನು ಬೆಂಬಲ ಬೆಲೆ ಇದೆ, ರೈತರಿಗೆ ಏನು ಬೇಕು, ಏನು ಕಷ್ಟ ಅಂತ ಇನ್ನೂ ಸುನೀಲ್ ಬಾಸು ಕೇಳಿಲ್ವಲ್ಲ. ಇನ್ನೂ ಅವರು ಸಂಸದರು ಇಲ್ಲ ಮತ್ತು ಇನ್ನೇನಾದರೂ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೋ? ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಅಂತಂದ್ಬಿಟ್ಟು ಅವ್ರನ್ನ ಗೆಲ್ಸಿ ಅವ್ರನ್ನ ಆಯ್ಸಿ ಕಳಿಸಿದ್ರೆ ಇನ್ನೂ ರೈತರ ಕಷ್ಟಗಳನ್ನ ನೋಡೋಕೆ ಬಂದಿಲ್ವಲ್ಲ. ಇನ್ನೇನಕ್ಕೆ ಅವರು ನಮ್ಮ ಎಮ್.ಎಲ್.ಎ ಕೂಡ ಅವರು ಕೂಡ ಸದ್ದಿಲ್ಲ. ಅವರು ಕೂಡ 2 ತಿಂಗಳಿಂದ ಒಂದು ಸಲ ವಿಸಿಟ್ ಕೊಟ್ಟಿಲ್ಲ. ಇನ್ನೇನಕ್ಕೆ ಅವರು ಓಟ್ ಹಾಕ್ಸ್ಕೊಳ್ಳೋಕೆ ಮಾತ್ರನೇ ರೈತರು ಬೇಕಾಗಿರೋದ? ಅವ್ರ ಕಷ್ಟ ಕಾರ್ಪಣ್ಯಗಳಿಗೆ ರೈತರು ಬೇಕಾಗಿ
ಅವ್ರು ಬೆಂಬಲ ಬೆಲೆ ಕೇಳೋದೇ ತಪ್ಪ. 2 ತಿಂಗಳಿಂದ ಎಷ್ಟು ಓಡಾಡ್ತಾ ಇದ್ದಾರೆ ರೈತರು ಅಂತಂದರೆ, ಹೊಟ್ಟೆಗೆ ಇಟ್ಟಿಲ್ಲ, ಅವ್ರ ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಸಾಯ್ತಾ ಇದ್ದಾರೆ. ಆ 6 ತಿಂಗಳು ಸಾಯೋದಲ್ದೇ ಇಲ್ಲೂ 3 ತಿಂಗಳು ರೈತರು ಸಾಯ್ತಾ ಇದ್ದಾರೆ. ಅವ್ರ ಕಷ್ಟಗಳನ್ನ ಕೇಳೋಕ್ಕಂತಾನೆ ಇಲ್ವೋ ಅವರು? ಬೇರೆ ಮಾರ್ಕೆಟಲ್ಲಿ ಉದ್ಧರಿಸ್ಕೊಂಡ್ರೆ ಇವರು MLA ಮತ್ತು ಈ ಸಂಸದರುಗಳು ಇರೋದು ನಾಲಾಯಕ, ಇವ್ರುಗಳು ಗೆಲ್ಸಿರ್ತಕ್ಕಂಥದ್ದೇ ನಾಲಾಯಕ. ಇವ್ರುಗಳಿಗೆ ರೈತರು ಕಷ್ಟ ಏನು ಅಂತ ಗೊತ್ತಿಲ್ಲ. ಇವ್ರಿಗೆ ಏನು ಅಂತಂದರೆ ರೈತರಾದ್ರೂ ಸಕ್ಮಲ್ಗಿರ್ಬೇಕು, ಬರಬೇಕು, ಚೆಕ್ ಇಟ್ಕೊಂಡು ಕೊಟ್ಬಿಟ್ಟು ಅವ್ರ ಸಾವಿಗೆ ಪರಿಹಾರ ಕಟ್ಬಿಟ್ಟು ಹೋಗ್ಬೇಕು. ರೈತರು ಸಾವಿಗೆ ಪರಿಹಾರ ಕಟ್ಟೋದೊಂದೇ ಸಂಸದರು MLA ಕೆಲಸ. ಅದು ಬಿಟ್ಟರೆ ರೈತರಿಗೆ ಬೆಂಬಲ ಬೆಲೆ ಕೊಡಿಸ್ಬೇಕು, ರೈತರ ಪರ ನಾವಿದ್ದೀವಿ ಅನ್ನೋದು ಅವ್ರಿಗಿಲ್ಲ. ದಯಮಾಡಿ ಸಂಸದರು ಆಗಲಿ MLA ಆಗಲಿ ಇರೋದೇ ನೀವು ನಾಲಾಯಕು. ದಯವಿಟ್ಟು ಈ ರೈತರ ಕಷ್ಟನ ಬಗೆಹರಿಸಿ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ರೈತರಿಂದ ಉಗ್ರವಾದ ಹೋರಾಟ ನಡೀತಿದೆ. ಇಲ್ಲ ಅಂತಂದರೆ ಇಲ್ಲ ಟೊಬಾಕೋನೇ ನಿಲ್ಲಿಸಿ ರೈತರಿಗೆ ಸೂಕ್ತ ಪರಿಹಾರ, ಅವ್ರಿಗೆ 1 ಟೈಮ್ ಸೆಟ್ಲ್ಮೆಂಟ್ನ ಮಾಡಿ. ಅವ್ರು ಬೆಳೆಯೋದೇ ಬೇಡ, ಟೊಬಾಕೋ ಬೆಳೆಯೋದೇ ಬೇಡ, 1 ಟೈಮ್ ಸೆಟ್ಲ್ಮೆಂಟ್ನ ಮಾಡಿ, ಎಲ್ಲ ಬೆಳೆಯೋದೇ ಬೇಡ. ಆ ಭಾಗದ ರೈತರು ನಿಲ್ಲಿಸಿದರು. ರೈಟು ಕಡಿಮೆ, ನಮಗೆ 300ರಿಂದ ಆಚೆ ರೀಚ್ ಆಗಬೇಕು 1-2 ನಂಬರ್ ಸೊಪ್ಪು. ಉಳಿಕೆ ನಂಬರೇ ನಮ್ಗೆ ಸಮಾಧಾನಕರ ಅಂತ ಹೇಳಿದರು. ಕಟ್ಟೆ ಮಳವಾಡಿ, ಪಿರಿಯಾಪಟ್ಟಣ ಎಲ್ಲ ಕಡೆನೂ ಮಾರ್ಕೆಟ್ ಬಂದ್ ಮಾಡಿದ್ರೆ ನೀವ್ಯಾಕೆ ನಡೆಸಿ ಅಂದ್ಬಿಟ್ಟು ರೈತರೇ ಪ್ರತಿಭಟನೆ ಮಾಡಿ ನಿಲ್ಲಿಸಿದ್ವಿ. ಇಲ್ಲಿ ನಾವಂತೂ ಅದು ಬಂದಿರಲಿಲ್ಲ, ನಿಲ್ಲಿಸಿದ್ರು ಬಂದಿರಲಿಲ್ಲ. ನಿನ್ನೆ DC ಆಫೀಸಲ್ಲಿ ಮೀಟಿಂಗ್ ಕರೆದರು, ಜಿಲ್ಲಾ ಪಂಚಾಯತಿ ಆಫೀಸಲ್ಲಿ ಮೀಟಿಂಗ್ ಕರೆದರು. DC ಅವರು ಬಂದಿದ್ದರು, ಸಚಿವರು ಬಂದಿದ್ದರು, MP ಯದುವೀರವರು ಬಂದಿದ್ದರು. ಯದುವೀರವರು ಬಂದು ನಾವೊಂದು ಮಾರ್ಕೆಟ್ ಸರ್ ನಡೆಯಕ್ಕೆ ಬಿಡಲ್ಲ ಸರ್, ಈ ಥರ ಆಗಿದೆ ಅಂದ್ಬಿಟ್ಟು ITC ಕಂಪ್ನಿ ಕೂಲಂಕುಷವಾಗಿ 3 ಗಂಟೆ ಕಾಲಕ್ಕೆ ಚರ್ಚೆ ಆಗಿರೋರು. ಅವರು ಅಂದರು ನೀವು ಗುಂಟೂರಿಗೆ ಹೋಗಿ ಕೇಳಿ ನಾವು ರೈಟ್ ಫಿಕ್ಸ್ ಮಾಡೋಕ್ಕಲ್ಲ, ರೈಟ್ ನಾವು ಮಾಡೋಕ್ಕಲ್ಲ ಅಂತ ಅವರು ಭರವಸೆ ಕೊಟ್ಟರು. ITC ಕಡೆಯಿಂದ ಬಂದಿರೋರು, ಬಯರ್ ಕಡೆಯವರು. ಆಗಲ್ಲಪ್ಪ, ನೀವು ಆ ರೀತಿ ಆದರೆ ಕರ್ನಾಟಕ ಸೊಪ್ಪು ತಗೊಳ್ಳಿ ಯಾಕೆ ಬರ್ತೀಯಾ, ನಂಜನಗೂಡು ಮೈಸೂರು ಜಿಲ್ಲೆ ಇರೋ ಅಂಥ ಗೋಡನ್ನೆಲ್ಲ ಸೀಸ್ ಮಾಡಿಸಿ ಅಂತ ನಾವು ಓಪನ್ನಾಗಿ ಹೇಳಿದ್ವಿ ಅವ್ರಿಗೆ. ಅದು ಸೀಸ್ ಮಾಡ್ತೀವಿ ಅಂತಂದಮೇಲೆ ಅವರು ನಾಳೆ ಸಾಯಂಕಾಲ, ಇವತ್ತು ಸಾಯಂಕಾಲ ಹೋಗಿ ನಾವು ಕೇಳ್ಬಿಟ್ಟು ನಾಳೆ ನಿಮ್ಮ ಬೆಳಗ್ಗೆ ಮಾಹಿತಿ ತಿಳಿಸ್ತೀನಿ. ಇರೋ ಹೊಗೆ ಸೊಪ್ಪು ಈಟು ಬಂದಿದ್ರೆ ನಾಳೆ ಒಂದು ಮಾರಕ್ಕೆ ಅವಕಾಶ ಮಾಡಿಕೊಡಿ, ಇಲ್ಲ ನಿಮ್ಮ ಮಾರ್ಕೆಟ್ ನಿಲ್ಲಿಸಿ, ಅದೇನು ಅಭ್ಯಂತರ ಏನು ಅಂತ ಅವ್ರು ಹೇಳಿದ್ರು. ಇಷ್ಟು ನೆನ್ನೆ ನಡೆದಿರೋ ಘಟನೆ ಇಷ್ಟು. ನೆನ್ನೆ ಏನಾದ್ರು ಮಾಹಿತಿ ಬಂದರೆ ಇನ್ನೂ ನಾವು ಬಂದಿಲ್ಲ ಅಂತ ಇವತ್ತು ITC ಬೈಯರ್ ಹೇಳಿದ್ರು. ನೀವು ಮಾಡಿ ಅಂದರೆ ಮಾಡ್ತೀವಿ, ರೈತರಿಗೆ ಔಟ್ ಮಾಡಿ ಅಂತ ನಾವು ಹೇಳಿದ್ರು. ಆಗಿರೋದು ಇಷ್ಟು. ಇವತ್ತು ಬೆಳಗ್ಗೆ ಎಲ್ಲರೂ ರೈತರು ಕೇಳಿದ್ರು ಮಾಡಲಿ ಅಂತ ಕೆಲವು ಜನ ಅಂದರು, ಕೆಲವು ರೈತರು ಬಂದಿಲ್ಲ. ಈಗ ಏಕಾಏಕಿ ರೈತರು ಮೊನ್ನೆಗೂ ಇವತ್ತಿಗೂ 25 ರೂಪಾಯಿ ರೇಟ್ ಕಡಿಮೆ ಆಗಿದೆ, ಪುನಃ ಮತ್ತೆ ಕಡಿಮೆ ಆಗಿದೆ ಅಂತ ಈ ರೈತರು ಹೇಳಿದ್ರು. ಅದಕ್ಕೆ ನಮ್ಮ ಚಾಮರಾಜನಗರ ಲೋಕಸಭಾ ಸದಸ್ಯರಾದ ಸುನೀಲ್ ಬೋಸ್ ಅವರು ಅವ್ರಿಗೂ ಇಂಟಿಮೇಷನ್ ಮಾಡಿದರು. ದಯಮಾಡಿ ಅವರು, ನಮ್ಮ ಅನಿಲ್ ಚಿಕ್ಕಮಾದವರು, ಇದು ನಂಜನಗೂಡು ಶಾಸಕರು ರೈತರ ಬಗ್ಗೆ ಒಂದು ಕಾಳಜಿ ಇಲ್ಲ. ಇವತ್ತು ಸ್ಟ್ರೈಕ್ ಹೋಗಿ ಬೇರೆ ಕಡೆ ಯಾವುದೋ ಕೇಂದ್ರದಲ್ಲಿ ಇದಾಯ್ತು ಅಂದ್ಬಿಟ್ಟು ಸ್ಟ್ರೈಕ್ ಹೋಗಿ ಮಾಡೋದನ್ನ ಈ ರೈತರು ವಿಷ ಕುಡ್ಕೊಂಡು ಸಾಯೋತಾಗಿದೆ. ದಯಮಾಡಿ ಇದ್ರ ಬಗ್ಗೆ ಒಂದು ಬಂದು ಕಾಳಜಿ ವಹಿಸಬೇಕು ಅಂತ ನನ್ನ ಅನಿಸಿಕೆ. ಈ ಕಾಯ್ದೆ 2020-25 ಮಾಡಿದೆ. ಅದರಲ್ಲಿ ಏನು ಹೇಳುತ್ತೆ ಕೇಂದ್ರ ಸರ್ಕಾರದವರು, GST ಮೊದಲು GST 28% ಏನಿತ್ತು, GST ಕಾಂಪನ್ಸೇಷನ್ ಸೆಸ್, ಅದನ್ನು ಈಗೇನು ಮಾಡಿದ್ದಾರೆ 28%ಇಂದ 28%ಇಂದ 40% ಜಾಸ್ತಿ ಮಾಡಿದ್ದಾರೆ. ಸಿಗರೆಟ್ ಮೇಲೆ ನಾನು ಹೇಳ್ತಾ ಇರೋದು ತಪ್ಪು ತಿಳ್ಕೊಬೋದು. ಸಿಗರೆಟ್ ಮ್ಯಾನುಫ್ಯಾಕ್ಚರ್ ಹೊಗಾಸೊಪ್ಪು ಆದಮೇಲೆ ಸಿಗರೆಟ್ ಮ್ಯಾನುಫ್ಯಾಕ್ಚರ್ ಆದಮೇಲೆ 40% GST ಆಗ್ತಾ ಇದೆ ಕೇಂದ್ರ ಸರ್ಕಾರ ಬರ್ತದೆ ಜಾರಿಗೆ. ಅದ್ರ ಜೊತೆಗೆ ಅಬಕಾರಿ ಸುಂಕ ಅಂತ ಮೊದಲು ತೊಗೊಳ್ತಾ ಇರಲಿಲ್ಲ ಕೇಂದ್ರ ಸರ್ಕಾರ. ಈಗೇನು ಮಾಡ್ತಾ ಇದ್ದಾರೆ, ಕೇಂದ್ರ ಅಬಕಾರಿ ಕಾಯ್ದೆ 1944ಕ್ಕೆ ತಿದ್ದುಪಡಿ ತಂದು 2025 ಅಂತ ಮಾಡಿ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಡಿಸೆಂಬರ್ 5 ಮತ್ತು 6ನೇ ತಾರೀಕು ಅದನ್ನು ಪಾಸ್ ಮಾಡಿದ್ರು. ಬಿಲ್ ಪಾಸ್ ಮಾಡಿ ಅದು ಆಗ್ತಾಯಿದೆ, ಕಾಯ್ದೆ ಆಗಿದೆ. ಓಕೆನಾ? ಹಾಗಾಗಿ ಮೊದಲೇನಾಯಿತು, ನೀವೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೀವು ತಿಳ್ಕೊಳ್ಳೋದಾದರೆ, GST ಕಾಂಪನ್ಸೇಷನ್ ಸೆಸ್ಸಲ್ಲಿ ಏನು ಮಾಡ್ತಾಯಿದ್ರು ಅಂದರೆ GST 28% ತೊಗೊಂಡು ಅದರಿಗೆ ಸ್ಟೇಟ್ಗೆ ಅವ್ರಿಗೆ ಏನು ಕೊಡ್ತಾಯಿದ್ರು, ಅದಕ್ಕೆ ಕಾಂಪನ್ಸೇಷನ್ ಸೆಷನ್ ಪ್ರಮುಖವಾಗಿ 3 ಕಂಪ್ನಿಗಳು ಸಿಗರೆಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ 3 ಕಂಪ್ನಿಗಳಿದೆ. ಅವಾಗ ಏನಾಗ್ತಾಯಿತ್ತು, ಬರೀ 200 ರೂಪಾಯಿಂದ 750 ರೂಪಾಯಿಗೆ ಅವರು ಕಾಂಪನ್ಸೇಷನ್ ಸೆಸ್ ಅಂತ ತೊಗೊಳ್ತಾಯಿದ್ರು, GST 28% ಜೊತೆಗೆ. ಓಕೆನಾ? ಈಗ ಅದೇ 2700 ರೂಪಾಯಿಂದ 8000 ರೂಪಾಯಿವರೆಗೆ ತೊಗೊಳ್ಳೋಕ್ಕೆ ಇದನ್ನು ಆ ಕಾಯ್ದೆನಲ್ಲಿ ಆ ವ್ಯಾಪ್ತಿನಲ್ಲಿ ತೊಗೊಂಬಂದಿದೆ ಕೇಂದ್ರ ಸರ್ಕಾರ. ಈಗ ಅವ್ರೇನು ಹೇಳ್ತಾ ಇರೋದು, ಇವಾಗ ತಂಬಾಕು ಸಿಗರೇಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುವಂಥ ಕಂಪನಿಗಳು ಒಂದು ವಾದ ಏನಂತಂದರೆ, ಇದರಿಂದಾಗಿ 20% ನಮಗೆ ಏನು ಸಿಗರೇಟ್ ಮಾರ್ಕೆಟ್ ಆಗ್ತಾಯಿದೆ ಆ ಮಾರ್ಕೆಟ್ನಲ್ಲಿ ಏನಂತಾರೆ ಕಡಿಮೆ ಆಗುತ್ತೆ, ಸೇಲ್ಸ್ ಕಮ್ಮಿ ಆಗುತ್ತೆ, ಮತ್ತು ನಮ್ಮ ಲಾಭದಲ್ಲಿ ಕೂಡ ಗಣನೀಯವಾಗಿ ಕಮ್ಮಿ ಆಗ್ತಾಯಿದೆ ಸರ್. ಹಾಗಾಗಿ ನಾವು ಇದನ್ನು ನೋಡಿಕೊಂಡು ಈಗ ಹೊಸದಾಗಿ ಏನು ಕಾಯ್ದೆ ನಮಗೆ ಜಾರಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ಇದನ್ನು ನೋಡಿಕೊಂಡು ನಾವು ತೊಗೊಳ್ಬೇಕಾಗತ್ತೆ. ಹೀಗಾಗಿ ಆ ರೇಟ್ಗೆ 320-300 ರೂಪಾಯಿ ನಾವು ತೊಗೊಳ್ತಾ ಇದ್ದಿಲ್ಲ, ಆ ರೇಟ್ಗೆ ನಾವು ತೊಗೊಂಡ್ರೆ ನಮಗೆ ಯಾವುದೇ ಕಾರಣಕ್ಕೂ ಲಾಭ ಆಗ್ತಾಯಿಲ್ಲ.
ಹಾಗಾಗಿ ನಾವು ಸ್ವಲ್ಪ ಸಮಯ ಬೇಕಾಗುತ್ತೆ. ಇದನ್ನು ನೋಡಿಕೊಂಡು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈಗ ಇಂಪ್ಲಿಮೆಂಟ್ ಮಾಡಾದ್ಮೇಲೆ ಯಾವ ರೀತಿ ಒಂದು ಇಂಪ್ಲಿಕೇಶನ್ಸ್ ಅಂದರೆ ಪರಿಣಾಮಗಳು ಯಾವ ಥರ ಬೀರುತ್ತೆ ಅಂತ ನೋಡಿಕೊಂಡು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸದ್ಯಕ್ಕೆ 300 ರೂಪಾಯಿ ಇತ್ತು, 320 ರೂಪಾಯಿ ಇತ್ತು, 320 ರೂಪಾಯಿಂದ 310 ರೂಪಾಯಿ ಬಂತು, ಈಗ 300 ರೂಪಾಯಿ ನಡೀತಾ ಇತ್ತು. ಈಗ ಇವತ್ತಿನ ರೇಟಲ್ಲಿ ನೀವು ಮಾರ್ಕೆಟ್ ಸ್ಟಾಪ್ ಮಾಡಿದಾಗ 385 ರೂಪಾಯಿ, 380, 290 ರೂಪಾಯಿ ನಡೀತಾ ಇತ್ತು. ಈಗ ಇವತ್ತು ಹೇಳ್ತಾ ಇದ್ದಾರೆ 3-4 ದಿನದಿಂದ ಇವಾಗ ಉಳ್ಕೊಂಡಿರೋಂಥ ಇದರಲ್ಲಿ ಹೊಗೆ ಸೊಪ್ಪಲ್ಲಿ ಸರ್ ಸ್ವಲ್ಪ ಸ್ವೀಟ್ ಇರುತ್ತೆ ಮತ್ತು ಸಾಫ್ಟ್ ಇರುತ್ತೆ ಮತ್ತು ಎಲ್ಲ ಸ್ವಲ್ಪ ಇದಾಗಿರುತ್ತೆ. ಹಾಗಾಗಿ ನಾವು ಸ್ವಲ್ಪ ಕಮ್ಮಿ ತೊಗೊಳ್ತೀವಿ ಅಂತ ಇವತ್ತು 280 ರೂಪಾಯಿನ ಎಷ್ಟು ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.